ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಈ ಶಾಲೆಯ ವಿದ್ಯಾರ್ಥಿಗಳು ಗಿಡಕ್ಕೆ ಗೊಬ್ಬರ ಹಾಕ್ತಾರೆ. ಈ ಶಾಲೆಯ ಮಕ್ಕಳು ಹಾಲು ಕರೀತಾರೆ. ಈ ಶಾಲೆಯ ಮಕ್ಕಳು ಬಟ್ಟೆ ನೇಯ್ತಾರೆ. ಹಾಗಂತ ಈ ಶಾಲೆ ಮಕ್ಕಳನ್ನ ದುಡಿಸ್ಕೊಳ್ತಾ ಇದೆ ಅಂತ ಅನ್ಕೋಬೇಡಿ. ಇದು ಆ ಶಾಲೆಯ ವೈಶಿಷ್ಟ್ಯ. ವಿದ್ಯಾಭ್ಯಾಸ ಅಂದ್ರೆ ಓದೋದಷ್ಟೇ ಅಲ್ಲ, ಬದುಕೋ ಕಲೆಯನ್ನು ಕಲಿಸಬೇಕು ಅನ್ನೋದು ಆ ಶಾಲೆಯ ಸಿದ್ಧಾಂತ. ಅದು ಹೊಸರಿತ್ತಿ ಆಶ್ರಮದ ವಿಶೇಷ. ಹಾವೇರಿಯಲ್ಲಿ ಹೊಸರಿತ್ತಿ ಆಶ್ರಮ ಅಂತ ಕೇಳಿದ್ರೆ ಸಾಕು, ಜನ ಗೌರವದಿಂದ ನೋಡ್ತಾರೆ. ಯಾಕಂದ್ರೆ ಅದೊಂದು ಅಪರೂಪದ ಶಾಲೆ. ಅಲ್ಲಿ ಓದೋದಷ್ಟೇ ಅಲ್ಲ, ಬದುಕೋ ಕಲೆಯನ್ನು ಕಲಿಸ್ತಾರೆ. ಜೀವನ ಅಂದ್ರೆ ಪುಸ್ತಕದ ಬದನೆಕಾಯಿ ಅಲ್ಲ ಅನ್ನೋದು ಆ ಆಶ್ರಮದ ಸಿದ್ಧಾಂತ. ಇದು ಹೊಸರಿತ್ತಿ ಆಶ್ರಮ, ಹಾವೇರಿಯಲ್ಲಿರುವ ಅಪರೂಪದ ಶಾಲೆ. ಈ ಹಸಿರು ಸಿರಿಯ ನಡುವೆ ಅರಳಿ ನಿಂತಿದೆ ಈ ಆಶ್ರಮ. ಆಶ್ರಮದ ಮಣ್ಣಿನಲ್ಲಿ ವಿದ್ಯಾರ್ಥಿಗಳ ಬೆವರಿನ ವಾಸನೆ ಇದೆ. ಸ್ವಾವಲಂಬಿ ಬದುಕಿನ ಕನಸಿದೆ. ನಮ್ಮ ಬದುಕು ನಾವೇ ಕಟ್ಟಿಕೊಳ್ಳಬೇಕು ಎಂಬ ಗಾಂಧಿ ತಾತನ ಆದರ್ಶವಿದೆ. ಇದು ಹೊಸರಿತ್ತಿ ಆಶ್ರಮ. ಹಾವೇರಿಯ ಹೊಸರಿತ್ತಿ ಸ್ವಾತಂತ್ರ್ಯ ಹೋರಾಟಗಾರ ಮೈಲಾರ ಮಹಾದೇವಪ್ಪ ಬ್ರಿಟಿಷರ ಗುಂಡಿಗೆ ಏತೆಯೊಡ್ಡಿ ಹುತಾತ್ಮರಾದ ಪುಣ್ಯಭೂಮಿ. ಆ ಪುಣ್ಯ ಭೂಮಿಯಲ್ಲಿಯೇ ಈ ಶಾಲೆ ಆಶ್ರಮ ಕಂಪು ಬೀರುತ್ತಿದೆ. ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ. ಹೆಸರಿಗೆ ತಕ್ಕಂತೆ ಶಿಕ್ಷಣವನ್ನು ಕೊಡುತ್ತಿರುವ ಈ ಆಶ್ರಮದಲ್ಲಿ 240 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಅವರಿಗೆಲ್ಲ ಶಿಕ್ಷಣ ಉಚಿತ. ಸ್ವಾತಂತ್ರ್ಯ ಯೋಧರಾಗಿ ಕರ್ನಾಟಕದ ಏಕೀಕರಣದ ರೂವಾರಿಗಳಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದಂಥ ಹಳ್ಳಿಕೇರಿಯವರ ಕನಸಿನ ಕೂಸು ಈ ಗಾಂಧಿ ಗ್ರಾಮೀಣ ಗುರುಕುಲ. ಮಹಾತ್ಮ ಗಾಂಧೀಜಿಯವರ ಜೀವನ ಶಿಕ್ಷಣ ಗ್ರಾಮಾಂತರ ಮಕ್ಕಳಿಗೆ ಒದಗಬೇಕು, ಅವರು ಗ್ರಾಮದಲ್ಲಿಯೇ ವಾಸವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಗುರುಕುಲ ಯೋಜನೆಯನ್ನು ಸಿದ್ಧಗೊಳಿಸಿ 1970ರಲ್ಲಿ ಇದನ್ನು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಇಲ್ಲಿ 5ನೇ ಕ್ಲಾಸ್ನಿಂದ 10ನೆಯ ತರಗತಿಯವರೆಗೆ ಸರಕಾರಿ ಪಠ್ಯದಂತೆಯೇ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುತ್ತೆ. ಈ ಆಶ್ರಮದ ಮಕ್ಕಳು ಸೂರ್ಯೋದಯವಾಗುತ್ತಿದ್ದಂತೆಯೇ ಸರ್ವಧರ್ಮ ಪ್ರಾರ್ಥನೆಯೊಂದಿಗೆ ದಿನ ಆರಂಭಿಸುತ್ತಾರೆ. ಮುಂಜಾನೆ ಸೂರ್ಯೋದಯದೊಂದಿಗೆ ಶುರುವಾಗುವ ಬದುಕಿನ ಶಿಕ್ಷಣ ರಾತ್ರಿ 8ರವರೆಗೂ ನಡೆಯುತ್ತೆ. ಈ ಶಾಲೆಗೆ ಪ್ರವೇಶ ಬಯಸುವವರು 4ನೇ ತರಗತಿ ಪಾಸಾಗಿರಬೇಕು. ರಾಜ್ಯದ ಯಾವುದೇ ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳು ಈ ಶಾಲೆಗೆ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಬಹುದು. 5ನೇ ವರ್ಗಕ್ಕೆ ಪ್ರತಿ ವರ್ಷ 40 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಆ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪಾಸಾಗಿರಬೇಕು. ಲಿಖಿತ ಹಾಗೂ ಮೌಖಿಕ ಪ್ರವೇಶ ಪರೀಕ್ಷೆಯಲ್ಲೂ ತೇರ್ಗಡೆಯಾಗಬೇಕು. ಇನ್ನು ಈ ಸಂಸ್ಥೆಯಲ್ಲಿ ಸುಮಾರು 8ರಿಂದ 12 ಜಿಲ್ಲೆಗಳ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. 5ನೇ ತರಗತಿಯಿಂದ 10ನೇ ತರಗತಿವರೆಗಿನ ವರ್ಗಗಳು ಇಲ್ಲಿ ನಡೀತಾ ಇದ್ದಾವೆ. 5ನೇ ತರಗತಿಗೆ ನಾವಿಲ್ಲಿ ಪ್ರವೇಶ ಮಾಡುವಾಗ
ಒಂದು ಈ 4ನೇ ಪಾಸಾದಂತಹ ವಿದ್ಯಾರ್ಥಿಗಳಿಗೆ 4ನೇ ತರಗತಿಯ ಪಠ್ಯ ಪುಸ್ತಕಗಳ ಮೇಲೆ ನಾವು ಲಿಖಿತ ಪರೀಕ್ಷೆಯನ್ನು ಮೌಖಿಕ ಪರೀಕ್ಷೆಯನ್ನು ನಡೆಸಿ 40 ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಪ್ರವೇಶನ ಕೊಡ್ತಾ ಇದ್ದೇವೆ. ಈ ಆಶ್ರಮದ ವೈಶಿಷ್ಟ್ಯಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಅಲ್ಲಿ ಕೇವಲ ಪಠ್ಯವನ್ನಷ್ಟೇ ಬೋಧಿಸುವುದಿಲ್ಲ. ಅಲ್ಲಿ ಗಾಂಧಿ ತತ್ವಾದರ್ಶಗಳ ಕನಸು ನನಸಾಗಿದೆ. ಹೌದು, ಆ ಶಾಲೆಯ ಹಸಿರು ವಾತಾವರಣ ನೋಡ್ತಾ ಇದ್ರೇನೆ ಅಬ್ಬಾ ಅನ್ಸುತ್ತೆ. ಆ ಹಸಿರ ಸಿರಿಯ ಹಿಂದೆ ಆಶ್ರಮದ ಪುಟ್ಟ ಮಕ್ಕಳ ಶ್ರಮ ಇದೆ. ಆ ಎಲ್ಲರಿಗೂ ಈ ಆಶ್ರಮ ಉಚಿತ ಶಿಕ್ಷಣವನ್ನ ಕೊಡ್ತಾ ಇದೆ ಅನ್ನೋದು ಇನ್ನೊಂದು ವಿಶೇಷ. ಹೊಸರಿತ್ತಿ ಆಶ್ರಮದ ವಿಶೇಷ ಅಂದ್ರೆ ಇಲ್ಲಿ ಎಲ್ಲಾ ಶಾಲೆಗಳಂತೆ ಸರಕಾರಿ ಪಠ್ಯ ಮಾತ್ರ ಬೋಧಿಸೋದಿಲ್ಲ. ಸ್ವಾವಲಂಬಿ ಬದುಕಿನ ಶಿಕ್ಷಣವನ್ನು ನೀಡಲಾಗುತ್ತೆ. ವಿದ್ಯಾರ್ಥಿಗಳು ಸಹ ಪ್ರೀತಿಯಿಂದ ಕಲಿಯುತ್ತಿದ್ದಾರೆ. ಇಲ್ಲಿಯ ಮಕ್ಕಳ ಡ್ರೆಸ್ನಲ್ಲೇ ವಿಶೇಷವಿದೆ. ಈ ಮಕ್ಕಳು ತೊಡುವುದು ಅಪ್ಪಟ ಖಾದಿ, ಬಿಳಿ ಖಾದಿ ಶರ್ಟು ಮತ್ತು ಗಾಂಧಿ ಟೋಪಿ. ಪಾಠ ಮುಗಿದ ಮೇಲೆ ಈ ಮಕ್ಕಳೆಲ್ಲ ಕ್ಲಾಸ್ ರೂಮ್ನಿಂದ ಹೊಲ ಗದ್ದೆಗೆ ಇಳಿತಾರೆ. ಕೃಷಿ, ಹೈನುಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಮತ್ತು ನೂಲು ನೇಯ್ಗೆ, ಗಾಂಧೀಜಿಯವರು ಯಾವ ರೀತಿ ಸ್ವಾವಲಂಬನೆ ಜೀವನ ಮಾಡ್ಕೊತಿದ್ದಾರೆ ಅದೇ ರೀತಿ ಅದೇ ಮಾರ್ಗದರ್ಶನದಲ್ಲಿ ನಮಗೆ ಇಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಆಯಾ ವಿಷಯದಲ್ಲಿ ತರಬೇತಿ ಪಡೆದಿರತಕ್ಕಂಥ ಒಳ್ಳೆಯ ಶಿಕ್ಷಕರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನಾವು ಇಲ್ಲಿ ಕಲಿತಾ ಇದ್ದೇವೆ. ಅಪ್ಪಟ ರೈತ ಮಕ್ಕಳಂತೆ ತೋಟಗಾರಿಕೆ ಮಾಡ್ತಾರೆ, ಗೊಬ್ಬರ ಮಾಡ್ತಾರೆ, ಗಿಡ ಮರಗಳಿಗೆ ಗೊಬ್ಬರ ಹಾಕ್ತಾರೆ, ಎರೆಹುಳು ಗೊಬ್ಬರ ತಯಾರು ಮಾಡ್ತಾರೆ. ಹೈನುಗಾರಿಕೆಯನ್ನು ಕಲಿಸುವ ಈ ಶಾಲೆಯಲ್ಲಿ ಮಕ್ಕಳು ರೈತಾಪಿ ಮಕ್ಕಳಂತೆ ಬದುಕ್ತಾರೆ. ಜೀವನದ ಸುಖ ದುಃಖಗಳ ಪರಿಚಯ ಮಾಡಿಕೊಳ್ತಾರೆ. ಹೈನುಗಾರಿಕೆಯಲ್ಲಿ ತೊಡಗುವ ಮಕ್ಕಳು ಪ್ರತಿನಿತ್ಯ ದನಕರುಗಳ ಮೈ ತೊಳೆಯುತ್ತಾರೆ, ಹಾಲು ಕರೆಯುತ್ತಾರೆ, ಮೇವು ಹಾಕ್ತಾರೆ. ಮೂವತ್ತೆರಡು ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಮಕ್ಕಳೇ ತೆಂಗು, ಚಿಕ್ಕು, ತರಕಾರಿ ಸೇರಿದಂತೆ ಹಲವಾರು ಗಿಡಗಳನ್ನು ಬೆಳೆದಿದ್ದಾರೆ. ಇವುಗಳಿಗೆಲ್ಲ ತಾವೇ ಕೈಯಾರೆ ತಯಾರಿಸಿದ ಸಾವಯವ ಗೊಬ್ಬರವನ್ನೇ ಬಳಸುತ್ತಿದ್ದಾರೆ. ಈ ಶಾಲೆಯ ಆಶ್ರಮದ ಹಸಿರಿನಲ್ಲಿ ಈ ಮಕ್ಕಳ ಶ್ರಮವಿದೆ, ಬೆವರಿನ ವಾಸನೆ ಇದೆ. ಒಟ್ಟಿನಲ್ಲಿ ಈ ಶಾಲೆ, ಈ ಆಶ್ರಮ ಉಳಿದ ಶಾಲೆಗಳಿಗಿಂತ ತುಂಬಾ ಭಿನ್ನವಾಗಿದೆ. ಸ್ವಯಂ ಉದ್ಯೋಗದ ಕನಸು ನನಸು ಮಾಡಿಕೊಳ್ಳಲು ಅಗತ್ಯವಾದ ಶ್ರಮದ ಪಾಠ ಹೇಳಿಕೊಡುತ್ತಿದೆ. ಈ ಆಶ್ರಮದ ಕನಸಿನ ಹಿಂದಿನ ಹರಿಕಾರ ಯಾರು ಗೊತ್ತಾ? ಗುದ್ಲೆಪ್ಪ ಹಳ್ಳಿಕೇರಿ ಅನ್ನೋ ಸ್ವಾತಂತ್ರ್ಯ ಹೋರಾಟಗಾರ. ಈ ಆಶ್ರಮದಲ್ಲಿ ಆ ಮಕ್ಕಳು ತೊಡೋ ಬಟ್ಟೆ ಕೂಡ ಯಾರೋ ಕೊಟ್ಟಿದ್ದಲ್ಲ, ಖುದ್ದು ಆ ಮಕ್ಕಳೇ ತಮ್ಮ ಕೈಯಾರೆ ತಯಾರಿಸೋ ಅಪ್ಪಟ ಖಾದಿ ವಸ್ತ್ರ. ಈ ಹೊಸರಿತ್ತಿ ಆಶ್ರಮ ಇಂದು ಜ್ಞಾನದ ಬೆಳಕು ಹಂಚುತ್ತಿದೆ. ಈ ಬೆಳಕಿನ ಹಿಂದಿನ ಕನಸು ಸ್ವಾತಂತ್ರ್ಯ ಹೋರಾಟಗಾರ ಗುದ್ಲೆಪ್ಪ ಹಳ್ಳಿಕೇರಿ. ಅವರ ನೆನಪಿಗಾಗಿ ಈ ಆಶ್ರಮದ ಆವರಣದಲ್ಲಿ ಹಳ್ಳಿಕೇರಿಯವರ ಸ್ಮಾರಕವಿದೆ. ಮಹಾತ್ಮ ಗಾಂಧಿಯವರ ಕನಸು ನನಸು ಮಾಡುವ ಒಂದು ಶಾಲೆ ಕಟ್ಟುವ ಕನಸನ್ನ ಹಳ್ಳಿಕೇರಿಯವರು ತಮ್ಮ ಊರಿನಲ್ಲೇ ನನಸು ಮಾಡಿಕೊಂಡ್ರು. ಅವರ ಕನಸಿನ ಕೂಸು ಈ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ. ವಿವಿಧ ವಸತಿ ಶಾಲೆಗಳಿಗೆ ಭೇಟಿ ನೀಡಿ ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಕಟ್ಟಿದ ಆದರ್ಶಮಯ ಶಾಲೆ. ಶಾಲೆಯ ಸಂಪೂರ್ಣ ಯೋಜನೆ ರೂಪಿಸಿದವರು ಶಿಕ್ಷಣ ತಜ್ಞ ಮಗು ಹಂತ್ರಾಳ ಅವರು.
ಈ ಶಾಲೆ ಆರಂಭವಾಗಿದ್ದು 1984 ಅಕ್ಟೋಬರ್ 2ರಂದು. ಅಂದು ಗಾಂಧಿ ಜಯಂತಿ. ಮಹಾತ್ಮ ಗಾಂಧೀಜಿಯವರ ಜೀವನ ಶಿಕ್ಷಣ ಗ್ರಾಮಾಂತರ ಮಕ್ಕಳಿಗೆ ಒದಗಬೇಕು, ಅವರು ಗ್ರಾಮದಲ್ಲಿಯೇ ವಾಸವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಗುರುಕುಲ ಯೋಜನೆಯನ್ನು ಶುದ್ಧಗೊಳಿಸಿ 1970ರಲ್ಲಿ ಇದನ್ನು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. 1984ರಲ್ಲಿ ಇದು ಸರ್ಕಾರ ಅಂಗೀಕರಿಸಿತು. ಇದು ಒಂದು ವಿಶಿಷ್ಟವಾದಂತಹ ಸಂಸ್ಥೆ. ತಾನು ತೊಡುವ ಬಟ್ಟೆಗಳನ್ನು ತಾನೇ ನೇಯ್ದುಕೊಳ್ಬೇಕು, ತನ್ನ ಊಟವನ್ನ ತಾನೇ ದುಡಿದುಕೊಳ್ಬೇಕು ಅನ್ನೋದು ಈ ಆಶ್ರಮದ ಸಿದ್ಧಾಂತ. ಶಾಲೆಯ ಎಲ್ಲ ಮಕ್ಕಳು ಬಟ್ಟೆ ನೇಯ್ಗೆಯಲ್ಲಿ ಸಿದ್ಧಹಸ್ತರಾಗಿದ್ದಾರೆ. ಸಹಭೋಜನ, ಸಾಮೂಹಿಕ ಪ್ರಾರ್ಥನೆ ಈ ಆಶ್ರಮದ ಆಚರಣೆ. ಗಾಂಧಿ ತತ್ವಗಳನ್ನು ಇವತ್ತಿಗೂ ಜೀವಂತವಾಗಿ ಕಾಣಲು ಸಿಗುವ ಶಾಲೆಯಲ್ಲಿ ಭಾರತದ ಭವ್ಯ ಭವಿಷ್ಯವಾದ ನಾಳೆಯ ಪ್ರಜೆಗಳು ರೂಪುಗೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಸ್ಕೂಲ್ ಅಂದಮೇಲೆ ಕ್ಲಾಸ್ ರೂಮ್ ಇರುತ್ತೆ, ಮೇಷ್ಟ್ರು ಪಾಠ ಮಾಡ್ತಿರ್ತಾರೆ, ಮಕ್ಕಳು ಅದನ್ನು ಕೇಳಿ ಕಲಿತಾ ಇರ್ತಾರೆ. ಆದರೆ ಹೊಸ ರೀತಿಯ ಗಾಂಧಿ ಗ್ರಾಮೀಣ ಗುರುಕುಲ ಮಾತ್ರ ಹೆಸರಿಗೆ ತಕ್ಕಾಗೆ ಇಲ್ಲಿಯ ಶಿಕ್ಷಣ ಪದ್ಧತಿ ಕೂಡ ಕೊಂಚ ಡಿಫ್ರೆಂಟ್ ಆಗಿದೆ. ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಇಲ್ಲಿ ಗಾಂಧೀಜಿಯ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಶಿಕ್ಷಣ ನೀಡಲಾಗ್ತಾ ಇದೆ. ಈ ಮೂಲಕ ಇಲ್ಲಿಯ ಮಕ್ಕಳು ಸ್ವಾವಲಂಬ ಬದುಕಿನ ಶಿಕ್ಷಣ ಪಡಿತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಸುರೇಶ್, ಸುವರ್ಣ 24/7 ಹಾವೇರಿ. ಒಬ್ಬೊಬ್ಬರ ಸೇವೆ ಒಂದೊಂಥರ, ಒಬ್ಬೊಬ್ಬರ ಕನಸು ಒಂದೊಂಥರ. ಕನಸಿನ ಹಿಂದಿನ ಆ ಧ್ಯೇಯಕ್ಕೆ ನಮ್ಮದೊಂದು ಸಲಾಂ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.